ಕಾಂಗ್ರೆಸ್ ಸರ್ಕಾರ ನೀವು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನ ನಿಮ್ಮ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಹತ್ತಿಕ್ತೀವಿ ಅನ್ನುವ ಯೋಚನೆಯನ್ನು ಬಿಡಿ. ಇದೇ ಸರ್ಕಾರ ಹೇಳಿತ್ತು ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಈ ಸರ್ಕಾರವನ್ನು ಧೈರ್ಯವಾಗಿ ನಾವು ಪ್ರಶ್ನಿಸ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ರಕ್ಷಣೆ ನಿಮ್ಮ ಸರ್ಕಾರದಲ್ಲಿ ಎಲ್ಲಿದೆ? ಅವರದೇ ಪಕ್ಷದ ನಾಯಕನ ಮಗಳಿಗೆ ಹತ್ಯೆ ಆದಾಗ ಕಾಂಗ್ರೆಸ್ ಸರ್ಕಾರ ಅದರ ವಿರುದ್ಧವಾಗಿ ಹೇಳಿಕೆ ಕೊಡುತ್ತೆ ಅಂತ ಹೇಳಿದ್ರೆ, ಇನ್ನು ಈ ಸಮಾಜದ ಸಾಮಾನ್ಯ ವಿದ್ಯಾರ್ಥಿನಿಯರಿಗೆ ಇವತ್ತಿನ ಸರ್ಕಾರ ಏನು ನ್ಯಾಯ ಕೊಡುತ್ತೆ? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ನೇಹಾ ಹಿರೇಮಠ್ ನಮ್ಮ ಸಹೋದರಿಯ ಹತ್ಯೆ ಯಾವಾಗ BVB ಕ್ಯಾಂಪಸ್ನಲ್ಲಾಯಿತೋ ಅವತ್ತಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಯಾವಾಗ ರಾಜ್ಯ ಸರ್ಕಾರ ಈ ಒಂದು ತನಿಖೆಯನ್ನು ಹಾದಿ ತಪ್ಪಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿಕೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅವಾಗಲೇ ನಮಗೆ ಇದು ಅರಿವಿಗೆ ಬಂತು. ಈ ಹೋರಾಟ ನಿರಂತರವಾಗಿ ನಡಿಬೇಕು. ಯಾಕಂದರೆ ರಾಜ್ಯ ಸರ್ಕಾರವೇ ಇದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ. ಹುಬ್ಬಳ್ಳಿಯಲ್ಲಿ ಆ ರಾತ್ರಿಯಿಂದ ಹಿಡಿದು ಇವತ್ತಿನವರೆಗೆ ನಿರಂತರ ಹೋರಾಟಗಳು ನಡೀತಾ ಇದ್ದಾವೆ, ಶ್ರದ್ಧಾಂಜಲಿ ಸಭೆಗಳು ನಡೀತಾ ಇದ್ದಾವೆ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕುವ ಕೆಲಸವನ್ನು ABVP ಈಗಾಗಲೇ ಮಾಡಿದ್ದಾರೆ. ಕಾಂಗ್ರೆಸ್ನ ಇವತ್ತಿನ ಸರ್ಕಾರ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದನ್ನು ಬಿಟ್ಟು ಯಾವ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ರು, ಮಂಗಳೂರಿನ ಕಾರ್ಕಳದಲ್ಲಿ ಶಾಂತಿಯುತವಾಗಿ ಪಂಜನ್ನು ಹಿಡಿದು ಹೋರಾಟ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ದಾವೆ. ನಿಮ್ಮ ಲಾಠಿ ಏಟಿಗೆ ಹೆದರದೇ ಇರೋ ನಾವು ನಿಮ್ಮ ಯಾವ FIRಗೆ ನಾವು ಹೆದರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ನೀವು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನ ನಿಮ್ಮ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಹತ್ತಿಕ್ತೀವಿ ಅನ್ನುವ ಯೋಚನೆಯನ್ನು ಬಿಡಿ. ಗೃಹ ಸಚಿವರ ಮನೆಗೆ ನುಗ್ಗಿದ್ದೇವೆ, ನಾಳೆ ಮುಖ್ಯಮಂತ್ರಿಗಳ ಮನೆಗೂ ನುಗ್ಗುವ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದರ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಡಬೇಕು. ಅವರದೇ ಪಕ್ಷದ ನಾಯಕನ ಮಗಳಿಗೆ ಹತ್ಯೆ ಆದಾಗ ಕಾಂಗ್ರೆಸ್ ಸರ್ಕಾರ ಅದರ ವಿರುದ್ಧವಾಗಿ ಹೇಳಿಕೆ ಕೊಡುತ್ತೆ ಅಂತ ಹೇಳಿದ್ರೆ, ಇನ್ನು ಈ ಸಮಾಜದ ಸಾಮಾನ್ಯ ವಿದ್ಯಾರ್ಥಿನಿಯರಿಗೆ ಇವತ್ತಿನ ಸರ್ಕಾರ ಏನು ನ್ಯಾಯ ಕೊಡುತ್ತೆ? ಇದು ನಮ್ಮ ಮುಂದೆ ಕಾಡ್ತಾ ಇರುವ ಪ್ರಶ್ನೆ. ಲವ್ ಜಿಹಾದ್ ಅನ್ನುವ ಪ್ರಶ್ನೆಯನ್ನು ಎತ್ತಿದಾಗ ಸರ್ಕಾರದ ಹುದ್ದೆಯಲ್ಲಿರುವವರು, ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಇದು ಲವ್ ಜಿಹಾದ್ ಅಲ್ಲ, ಲವ್ ಕೇಸ್ ಅಂತಾರೆ. ನಾವು ಲವ್ ಜಿಹಾದ್ ಅನ್ನೋದನ್ನು ಯಾಕೆ ಹೇಳಿದ್ವಿ? ಯಾವ ರೀತಿಯಾಗಿ ಕೇರಳ ಸ್ಟೋರಿಯಲ್ಲಿ ಲವ್ ಜಿಹಾದ್ ನಡೆಯುತ್ತಂತ ತೋರಿಸಿದಾರೋ ಅದೇ ಮಾದರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ನಡೆದಿದೆ. ಇದು ನಮಗೆ ಸ್ಟಾರ್ಟಿಂಗ್ ಫಯಾಜು ಚುಚ್ಚಿ ಸಾಯಿಸಿದಾಗ ಫಯಾಜ್ ಒಬ್ಬನೇ ಇದ್ದಾನೆ ಅನಿಸಿತ್ತು. ಯಾವಾಗ ಅವನ ಅಕ್ಕ ಕೂಡ ನೇಹಾಳನ್ನು ಮದುವೆ ಆಗೋದಕ್ಕೆ ಅಪ್ರೋಚ್ ಆಗ್ತಿದ್ರು ಅಂತ ಗೊತ್ತಾಯಿತು. ಇದು ಲವ್ ಜಿಹಾದ್ ಅಲ್ಲದೆ ಮತ್ತಿನ್ನೇನು? ಇದೇ ಮಾದರಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳು ನಡೀತಾ ಇದ್ದಾವೆ. ಅದು ಯಾವುದೇ ಧರ್ಮದ ಹೆಣ್ಣು ಮಕ್ಕಳಾಗಿರ್ಬೋದು, ಅವರೆಲ್ಲರಿಗೂ ಬದುಕುವ ಹಕ್ಕನ್ನು ಸಂವಿಧಾನ ನೀಡಿದೆ. ಆ ಬದುಕುವ ಹಕ್ಕನ್ನು ಯಾಕೆ ಕಿತ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ? ಈ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಸಂವಿಧಾನ ಅಂತ ಬಡಿದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಸಂವಿಧಾನದಲ್ಲೇ ಕೊಟ್ಟಿರುವಂಥ ಬದುಕುವ ಹಕ್ಕನ್ನೇ ಒಂದು ಹೆಣ್ಣು ಮಗಳಿಗೆ ಕಿತ್ಕೊಂಡಾಗ ನಿಮ್ಮ ಸರ್ಕಾರ ಎಲ್ಲಿದೆ? ಈಗ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಿರೋರು ಯಾರು? ಇದೇ ಸರ್ಕಾರ ತಾನೇ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಅವಮಾನ ಮಾಡ್ತಿರೋವಂಥದ್ದು. ಹಾಗಾಗಿ ನಾವೇನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆ ಇದರ ಹಿಂದಿರುವ ಜಾಲವನ್ನು ಪತ್ತೆ ಹಚ್ಚಬೇಕು. ನಾಳೆ ಫಯಾಜ್ ಅನ್ನುವ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ನೀವು ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವನ್ನು ಮಾಡಬೇಡಿ. ಇದರ ಹಿಂದೆ ವ್ಯವಸ್ಥಿತ ಜಾಲ ಇದೆ. ಆ ಹೆಣ್ಣು ಮಗುವಿಗೆ ಯಾವಾಗ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಆ ಫಯಾಜ್ನ ಜೊತೆ ಈ ಲವ್ ಜಿಹಾದ್ನ ಒಂದು ಜಾಲಕ್ಕೆ ಶಿಕ್ಷೆ ಆಗುತ್ತೋ ಆವಾಗ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ. ನಾವು ಪ್ರತಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇವೆ, ನಿಮಗೆ ಒಂದೇ ಒಂದು ಚಿಕ್ಕ ಸಮಸ್ಯೆ ಆದರೂ ಕೂಡ ವಿದ್ಯಾರ್ಥಿ ಪರಿಷತ್ ಆ ಕ್ಯಾಂಪಸ್ನಲ್ಲಿ ಸದಾ ನಿಂತಿರುತ್ತೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಯಾವಾಗ ಬೆಳ್ತಂಗಡಿ ಭಾಗದಲ್ಲಿ ಸೌಜನ್ಯ ಹತ್ಯೆ ಆಯಿತೋ ಅವತ್ತು ಆ ಸಂಜೆಯೇ ಸೇರಿ ಅವತ್ತು ಆ ಹೆಣ್ಣು ಮಗಳ ಪರವಾಗಿ ನಿಂತದ್ದು ABVP. ಇವತ್ತು ನೇಹಾಳ ಹತ್ಯೆ ಆದಾಗ ಕ್ಯಾಂಪಸ್ಸಿಗೆ ಬಂದು ಹೋರಾಟ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ನಿಂತಿರೋದು ABVP. ನಾಳೆ ಒಂದೇ ಒಂದು ಹೆಣ್ಣು ಮಗುವಿಗೆ ಯಾವುದೇ ಸಮಸ್ಯೆ ಆದರೂ ಕೂಡ, ಅಥವಾ ಈ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಚಿಕ್ಕ ಸಮಸ್ಯೆ ಆದರೂ ಕೂಡ ABVP ನನ್ನಂಥ ಕಾರ್ಯಕರ್ತರು ಪ್ರಾಣ ಕೊಡೋದಕ್ಕೆ ಬೇಕಾದ್ರೆ ತಯಾರಿರ್ತೇವೆ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.
ಕ್ಯಾಂಪಸ್ನ ವಿದ್ಯಾರ್ಥಿಗಳು ಧೈರ್ಯವಾಗಿ ಬನ್ನಿ. ಇದೇ ಸರ್ಕಾರ ಹೇಳಿತ್ತು ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಈ ಸರ್ಕಾರವನ್ನು ಧೈರ್ಯವಾಗಿ ನಾವು ಪ್ರಶ್ನಿಸ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ರಕ್ಷಣೆ ನಿಮ್ಮ ಸರ್ಕಾರದಲ್ಲಿ ಎಲ್ಲಿದೆ? ಹೆಣ್ಣು ಮಕ್ಕಳ ರಕ್ಷಣೆ ನಿಮ್ಮ ಸರ್ಕಾರ ಎಲ್ಲಿ ಮಾಡ್ತಾ ಇದೆ? ಈಗ ಧೈರ್ಯವಾಗಿ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ದಾರೆ, ನೇಹ ಅನ್ನುವ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ. ನೀವೇನು ಮಾಡ್ತಾ ಇದ್ದೀರಾ? ದಿನಕ್ಕೊಂದು ಹೇಳಿಕೆ ಕೊಟ್ಕೊಂಡು ಬೆಂಗಳೂರಿನ AC ಕಚೇರಿಯಲ್ಲಿ ಕೂತ್ಕೊಂಡಿದ್ದೀರಾ. ಆದರೆ ಇವತ್ತು ರಸ್ತೆಗಿಳಿದಿರುವ ವಿದ್ಯಾರ್ಥಿಗಳನ್ನು ನೋಡಿ. ಗಾಂಧೀಜಿ ಹೇಳಿಕೆ ಕೊಟ್ಟಿದ್ರು, ಅರ್ಧ ರಾತ್ರಿಯಲ್ಲಿ ಯಾವಾಗ ಹೆಣ್ಣುಮಕ್ಕಳು ಸ್ವತಂತ್ರವಾಗಿ ತಿರುಗ್ತಾರೋ ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ ಅಂತ ಗಾಂಧೀಜಿಯವರು ಅವತ್ತೇ ಹೇಳಿದರು. ಆದರೆ ಇವತ್ತು ಹಾಡು ಹಗಲೇ ಹೆಣ್ಣು ಮಗಳು ಸ್ವತಂತ್ರವಾಗಿ ತಿರುಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಗಾಂಧೀಜಿ ಹೇಳಿರುವ ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ. ನೀವು ಯಾವ ಸ್ವಾತಂತ್ರ್ಯ ಹೋರಾಟಗಾರರ ಕಾಂಗ್ರೆಸ್ ಅಂತ ಹೇಳ್ತೀರಲ್ಲ, ಇದೇ ಗಾಂಧೀಜಿ ಹೇಳಿರೋ ಸ್ವಾತಂತ್ರ್ಯ ಬಂದಿಲ್ಲ. ಇವತ್ತು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕಾಗಿದೆ, ನಿರ್ಭೀತಿಯಿಂದ ಓಡಾಡುವ ಸ್ವಾತಂತ್ರ್ಯ ಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ನ ಹೋರಾಟ ಇರುತ್ತೆ. ನಾವು ಹೇಳ್ತೇವೆ, ಲವ್ ಜಿಹಾದನ್ನು ವಿದ್ಯಾರ್ಥಿ ಪರಿಷತ್ ಖಡಾಖಂಡಿತವಾಗಿ ವಿರೋಧಿಸುವಂಥ ಕೆಲಸವನ್ನು ಮಾಡುತ್ತೆ. ಕ್ಯಾಂಪಸ್ನಲ್ಲಿ ಯಾವುದೇ ಹೆಣ್ಣು ಮಗಳಿಗೆ ಈ ಥರದ ಸಮಸ್ಯೆ ಆಗಿದ್ರೆ ವಿದ್ಯಾರ್ಥಿ ಪರಿಷತ್ನ ಗಮನಕ್ಕೆ ತನ್ನಿ. ಯಾವುದೇ ಭಯ ಬೇಡ, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡೋದಿಲ್ಲ. ನಿಮ್ಮ ಸಮಸ್ಯೆಯ ಜೊತೆಗೆ ನಾವು ನಿಂತ್ಕೊಳ್ತೇವೆ. ನಿಮಗೆ ಯಾವುದೇ ಒಂದು ಕಿಂಚಿತ್ತು ಸಮಸ್ಯೆ ಆಗದೆ ಇರೋ ರೀತಿ ನಾವು ನಿಂತ್ಕೊಳ್ತೇವೆ. ಪ್ರತಿ ಕ್ಯಾಂಪಸ್ನ ವಿದ್ಯಾರ್ಥಿನಿಯರು ಕೂಡ ನೀವುಗಳು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ.